ಕೇಳ್ರಿ ಸರ್. ಈಗ ಹೈಕಮಾಂಡ್ ನಾಯಕರು ಕೂಡ ಏನ್ ಸಿಕ್ಕಾಪಟ್ಟೆ ತಲೆನೋವು ಆಗ್ಬಿಟ್ಟಿದೆ ಸರ್. ಸಿಎಂ ಡಿಸಿಎಂ ಇಬ್ಬರು ಕಿತ್ತಾಟ. ಹೈಕಮಾಂಡ್ ಪ್ರಬುದ್ಧವಾಗಿದೆ. ಅದು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಆದಷ್ಟು ಬೇಗ ಇದಕ್ಕೆ ಇತ್ಯರ್ಥ ಕೊಡ್ತಾರೆ, ಅದ್ರ ಬಗ್ಗೆ ಸಂದೇಹ ಬೇಡ. ಆಮೇಲೆ ತಾವು ಕೂಡ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರನ್ನೆಲ್ಲ ಭೇಟಿ ಮಾಡಿದ್ದೆ. ನಿನ್ನೆ ಜಿ ಪರಮೇಶ್ವರ್ ಸಾಹೇಬ್ರನ್ನ ಭೇಟಿಯಾಗಿದೆ, ಮೊನ್ನೆ ಸತೀಶ್ ಜಾರಕಿಹೊಳಿನ ಭೇಟಿಯಾಗಿದೆ. ನಮ್ಮ ಮಂತ್ರಿಗಳು ನಮ್ಮ ಭೇಟಿ ಆಗೋದೇ ಕಷ್ಟ ಆಗ್ಬಿಟ್ಟಿದೆ ನಿಮ್ ಮೀಡಿಯಾದೋಸ್ಕರ. ಯಾಕಂದ್ರೆ ಯಾರನ್ನ ಭೇಟಿ ಆದ್ರೂ ಅದಕ್ಕೊಂದು ಅರ್ಥ ರೂಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕೆಲಸಗಳನ್ನ ನಾವು ಎಲ್ಲ ಮಂತ್ರಿಗಳು ನಾವು 36 ಜನನು ನಾವು ಭೇಟಿ ಆಗ್ಲೇಬೇಕು. ಯಾರನ್ನ ಭೇಟಿ ಆದ್ರೂ ಒಂದು ಅರ್ಥ ಕಲ್ಪಿಸೋದು ಬೇಡ ಅಂತ ನನ್ನ ಒಂದು ಮನವಿ ನಿಮ್ಗೆಲ್ಲ. ಬಟ್ ಈ ಸಂದರ್ಭದಲ್ಲಿ ಸರ್ ಎಲ್ಲಾ ಶಾಸಕರು ಕೆಲವರು ದೆಹಲಿಗೆ ಹೋಗ್ತಾರೆ, ಇನ್ನು ಕೆಲವರು ಸಿಎಂ ಮನೆಗೆ, ಡಿಸಿಎಂ ಮನೆಗೆ, ಸಚಿವರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಈಗ ಕುರ್ಚಿ ಗಲಾಟೆಯಲ್ಲಿ ಗುಂಪುಗಾರಿಕೆ ಆಗ್ಬಿಟ್ಟಿದೆ, ಒಂದೊಂದು ಗುಂಪು ಆಗ್ಬಿಟ್ಟಿದೆ. ನೋಡಿ ನನ್ನ ಬಗ್ಗೆ ನಾನು ಹೇಳಬಲ್ಲೆ, ಬೇರೆಯವ್ರ ಬಗ್ಗೆ ನಾನು ಹೇಳಕ್ ಆಗೋದಿಲ್ಲ. ನಾನು ಕಾನ್ಸ್ಟಿಟ್ಯೂನ್ಸಿ ಇರ್ತೀನಿ, ಇಲ್ಲ ಕಮಿಟಿ ಮೀಟಿಂಗ್ ಇದೆ, ಇವತ್ತು ಕಮಿಟಿ ಮೀಟಿಂಗ್ ಇದ್ದ ಬರ್ತೀನಿ, ಎಲ್ಲ ಮಂತ್ರಿಗಳು ಭೇಟಿಯಾಗಿ ನಾನು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಕೇಳ್ತೀನಿ. ಅದಕ್ಕೆ ಅಪಾರ್ಥ ಕಲಿಸೋದು ಬೇಡ ಅಂತ ತಮ್ಮೆಲ್ಲರನ್ನು ಮತ್ತೊಮ್ಮೆ ಮನವಿನ ಮಾಡಿ. ಎಲ್ಲ ಶಾಸಕರು ಒಪ್ಕೊಳ್ಳೇಬೇಕು. ನಮ್ಮ ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಹೈಕಮಾಂಡೇ ಅಂತಿಮ ನಿರ್ಧಾರ. ಅವ್ರು ಏನ್ ಹೇಳಿದ್ರು ನಾವು ಒಪ್ಕೊಳ್ಳೇಬೇಕು, ಅದು ಒಪ್ಕೊಂಡೇ ಒಪ್ಕೊಳ್ತೀವಿ, ಎಲ್ಲರೂ ಒಪ್ಕೊಳ್ತೀವಿ. ಅಂತಿಮ ನಿರ್ಧಾರ ಆಗೋದಲ್ಲ, ಇದಕ್ಕೆ ಇತ್ಯರ್ಥ ಇತಿಶ್ರೀ ಹಾಡೋದು ನಿರ್ಧಾರದ ಪ್ರಶ್ನೆ ಅಲ್ಲ. ಈ ಗೊಂದಲ ಏನು ಸೃಷ್ಟಿ ನಾನು ಬರೀ ಪತ್ರಿಕೆಯಿಂದ ಆಗೈತೆ ಅಥವಾ ಮಾಧ್ಯಮದಿಂದ ಆಗೈತೆ ಅಂತ ಹೇಳಿದ್ರೆ ಇದೇನು ಗೊಂದಲ ಸೃಷ್ಟಿ ಆಗಿದೆ ಅದು ಆದಷ್ಟು ಬೇಗ ಇತ್ಯರ್ಥ ಆಗುತ್ತೆ. ಸರ್ ಆಮೇಲೆ ಇನ್ನೊಂದು ಪ್ರಮುಖವಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆ ಅನ್ನೋದು ಚರ್ಚೆಗಳು ಕೂಡ ಶುರುವಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ಮಾತಿನ ಬಗ್ಗೆ, ವಚನದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೊತಾರೆ. ಈ ಮಟ್ಟಿಗೆ ಮೊನ್ನೆ ಇನ್ನೊಂದು ಮಾಧ್ಯಮದವರು ಕೇಳಿದ್ರು ನನಗೆ, ವಿಶ್ವನಾಥ್ ಅವರು ಹೇಳಿದ್ದಾರೆ, ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ ಅಂತ. ನೋಡಿ, ಇದನ್ನ ಯಾವುದು CLP ಮೀಟಿಂಗ್ ಅಲ್ಲಿ ತಂದು MLAಗಳ ಶಾಸಕರ ಮುಂದೆ ಹೇಳಿದಂತ ವಿಚಾರ ಅಲ್ಲ. ಯಾರು ಮುಂದೆ ಹೇಳಿದ್ದಾರೆ, ಈಗ ಉದಾಹರಣೆಗೆ ಹೈಕಮಾಂಡ್ ಖರ್ಗೆ, ರಾಹುಲ್ ಗಾಂಧಿ ಅವ್ರ ಮುಂದೆ ಹೇಳಿದ್ರೆ ಅವ್ರು ನಿರ್ಧಾರ ತಗೋಬೇಕು. MLAಗಳು ಏನ್ ನಿರ್ಧಾರ ತಗೋಕ್ಕಾಗುತ್ತೆ? ಅದರಿಂದ ಆದಷ್ಟು ಬೇಗ ಇತ್ಯರ್ಥ ಆಗುತ್ತೆ, ಯಾವುದೇ ತೊಂದರೆ ಇಲ್ಲ ಅಂತ ನನ್ನ ಶಾಸಕ ಅಭಿಪ್ರಾಯವನ್ನ ತಗೊಂಡಿರ್ತಾರೆ. ಪ್ರತಿಯೊಂದು ವಿಚಾರದಲ್ಲೂ ಶಾಸಕರನ್ನ ಇಲ್ಲಿಗೆ ಬರ್ಬೋದು, ನಾಳೆ ಹೈಕಮಾಂಡ್ ನಮ್ಮನ್ನು ಕೇಳಬೇಕು ಅಂತಂದ್ರೆ ಶಾಸಕರ ಅಭಿಪ್ರಾಯ ತಗೊಂತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅಂತಿಮ ನಿರ್ಧಾರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅನ್ನೋದು ತಮ್ಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈಗ ಸ್ವಾಮೀಜಿಗಳೆಲ್ಲ ಬಂದಿದ್ದಾರೆ ಸರ್ ಮುಂದೆ. ಯಾರು ಎಲ್ಲ ಒಕ್ಕಲಿಗ ನಾಯಕರು, ಒಕ್ಕಲಿಗ ಶಾಸಕರು ರಾಜೀನಾಮೆಗಳು ಕೊಡ್ತಾರೆ ಅಂತ ಅವರ ಸಮುದಾಯದ ಮುಖಂಡರು ಎಚ್ಚರಿಕೆ ಕೊಡ್ತಿದ್ದಾರೆ. ನೋಡಿ, ಹಿಂದೆ ಯಡಿಯೂರಪ್ಪನವರು ವಿಚಾರ ಬಂದಾಗೂ ಸ್ವಾಮಿಗಳು ಇದೇ ರೀತಿನ ಹೇಳಿದ್ರು. ಇವತ್ತು ಡಿ.ಕೆ. ಶಿವಕುಮಾರ್ ವಿಚಾರ ಬಂದ್ರು ಅದನ್ನೇ ಹೇಳಿದ್ದಾರೆ. ಯಾವುದೇ ಲೀಡರ್ಗಳು ಬಂದ್ರು ಅವರವರ ಸಮಾಜದ ಗುರುಗಳು ಅವ್ರ ಪರವಾಗಿ ನಿಲ್ತಕ್ಕಂಥದ್ದು ನಾವಂತೂ ಹಿಂದೆ ನೋಡ್ಕೊಂಡ್ ಬಂದಿದ್ದೀವಿ. ಅದರಿಂದ ಅದನ್ನ ನಾವು ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಷ್ಟು ದೊಡ್ಡ ಮನುಷ್ಯ. ಸಿದ್ದರಾಮಯ್ಯ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಶಾಸಕರ ಅಭಿಪ್ರಾಯ ಇದೆ, ಅವರೇ ಮುಂದುವರಿಬೇಕು ಅಂತ. 100% ಸಿದ್ದರಾಮಯ್ಯನವರ ಆಡಳಿತ 16 ಬಜೆಟ್ಗಳನ್ನ ಕೊಟ್ಟಂತ ಒಬ್ಬ ಧೀಮಂತ ನಾಯಕರವರು. ಅವರ ಆಡಳಿತ ವೈಖರಿ ಬಗ್ಗೆ ಯಾರು ಚಕಾರ ಎತ್ತದೇ ಇರೋ ರೀತಿಯಲ್ಲಿ ಅವರು ಇಲ್ಲಿವರೆಗೂ ಆಡಳಿತ ನಡೆಸ್ಕೊಂಡ್ ಬಂದಿದ್ದಾರೆ. ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಧೀಮಂತ ನಾಯಕ ಅಂತ ಹೇಳಿದ್ರೆ ತಪ್ಪಾಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.